ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಕಾಟೇರಮ್ಮ ದೇವಸ್ಥಾನ ನೀವೆಲ್ಲ ಕೇಳಿರ್ತೀರಿ. ನನ್ನ ವೀಡಿಯೋದಲ್ಲೂ ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಸುಮಾರು ದಿನ ಆಗಿತ್ತು ಹೋಗಿ, ಅದಕ್ಕೆ ನೀವು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಈಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ವಾರಾಹಿದು ಒಂದು ದೊಡ್ಡದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದನ್ನು ನೋಡೋಣ ಬನ್ನಿ. ಈಗೆಲ್ಲ ಸಖತ್ ಇಂಪ್ರೂವ್ ಮಾಡ್ತಾ ಇದ್ದಾರೆ. ನೀವು ದಾವಾಸ್ಪೇಟೆ ಮೈನ್ ರೋಡಲ್ಲೇ ಬಂದು ಒಳಗಡೆ ಸೆಂಟ್ರಲ್ಲಿ ಒಳಗಡೆ ತಿರುಗಿಕೊಂಡ್ರೆ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿ ಯಾವುದೇ ರೀತಿ ಬೋರ್ಡ್ಗಳಾಗಲಿ ಇಂಡಿಕೇಷನ್ ಆಗಲಿ ಯಾವುದೇ ರೀತಿ ಇಲ್ಲ. ನೋಡಿ, ಬಸ್ಗಳಿದೆ, ಬಸ್ ಫೆಸಿಲಿಟಿನೂ ಇದೆ. ಬಸ್ಸಲ್ಲಿ ಬೇಕಾದರೂ ನೀವು ಬರ್ಬೋದು. ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಬರುತ್ತೆ ಬಸ್ಸು. ದೇವಸ್ಥಾನದ ಹತ್ರನೇ ಬಂದು ದೇವಸ್ಥಾನದಿಂದನೇ ಹೊರಡುತ್ತೆ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಿಸಿದ್ದು ಆಮೇಲೆ ಹೊರಡ್ತಾರೆ ಬಸ್ಸವರು ಅಷ್ಟೇ. BMTCನೂ ಇರುತ್ತೆ ಅಲ್ಲಿ. ಬಸ್ಸಲ್ಲಿ ಏನಾದರೂ ಬರ್ತೀನಿ ಅಂತಂದರೆ ಬಸ್ಸಲ್ಲಿ ಬೇಕಾದರೂ ಬರ್ಬೋದು. ನೋಡಿ, ಅಲ್ಲಿ ಕಾಣ್ತಾ ಇದ್ದಲ್ಲ, ಅದೇ ಕಾಟೇರಮ್ಮ ದೇವಸ್ಥಾನ. ನಾವು ಫಸ್ಟ್ ಟೈಮ್ ಬಂದಾಗ ಈ ಕಡೆ ಪಾರ್ಕಿಂಗ್ ಎಲ್ಲ ಇನ್ನೂ ಜಾಸ್ತಿ ಇರಲಿಲ್ಲ. ಈಗ ಫುಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಸಂಡೇ ಟೈಮು ಮತ್ತು ವೀಕ್ ಡೇಸಲ್ಲಿ ತುಂಬ ರಶ್ ಇರುತ್ತೆ. ನೋಡಿ, ಅದೇ ಹೊಸದಾಗಿ ಕಟ್ತಾ ಇರುವಂಥ ವಾರಾಹಿ ಸ್ಟ್ಯಾಚು. ತುಂಬ ದೊಡ್ಡದು. ಅದು ಬರೀ ಕಾಲು ಮಾತ್ರ ಇದೆ ಅಷ್ಟೇ, ಇನ್ನೂ ಮೇಲ್ಗಡೆ ಬರುತ್ತೆ. ನೋಡಿ, ಇದು ಹಳೇದು. ಈ ಕಡೆ ಇರೋದು ಹಳೆ ಸ್ಟ್ಯಾಚು, ಇದು ದೇವಸ್ಥಾನದ ಹತ್ರ ಇರೋದು. ಈಗ ದೇವಸ್ಥಾನ ಮತ್ತು ಸ್ಟ್ಯಾಚು ಎರಡೂ ಒಟ್ಟಿಗೆ ಕಟ್ತಾ ಇದ್ದಾರೆ. ಅದು ವಾರಾಹಿ ಸ್ಟ್ಯಾಚು, ತುಂಬ ದೊಡ್ಡದು. ನೋಡಿ, ಫುಲ್ ಎಷ್ಟು ಅಗಲ ಐತೆ. ಅದು ಫುಲ್ಲು ರೋಡ್ಗೆ ಕಾಣುತ್ತೆ. ಈ ಸ್ಟ್ಯಾಚು ಬಂದು ಫಸ್ಟ್ ಕಾಟೇರಮ್ಮ ಸ್ಟ್ಯಾಚು ಒಂದು ಸ್ವಲ್ಪ ಚಿಕ್ಕದದು, ಅಲ್ಲಿಗೋದ್ರೆ ಮಾತ್ರನೇ ಕಾಣ್ತಿತ್ತು. ಆದರೆ ಈ ವಾರಾಹಿ ಸ್ಟ್ಯಾಚು ಬಂದು ತುಂಬ ದೊಡ್ಡದು. ರೋಡ್ ತನಕನೂ ಕಾಣುತ್ತೆ. ಮತ್ತು ಇಲ್ಲಿ ಪಾರ್ಕಿಂಗ್ಗೆ 10 ರೂಪಾಯಿ ಕೊಡಬೇಕು. ಅಲ್ಲೇ 10 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಪಾರ್ಕಿಂಗ್ಗೆ 10 ರೂಪಾಯಿ ಕೊಟ್ಟರೆ ಇಲ್ಲೇನೆ ನಿಲ್ಲಿಸಿ ಹೋಗ್ಬೋದು ನಾವು. ನೋಡಿ, ನೀವು ಈ ಥರ ವರ್ಕಿಂಗ್ ಡೇಸಲ್ಲಿ ಏನಾದ್ರೂ ದೇವಸ್ಥಾನಕ್ಕೆ ಬಂದರೆ ನೋಡಿ, ಈ ಥರ ಖಾಲಿ ಇರುತ್ತೆ. ಫ್ರೀಯಾಗಿ ದರ್ಶನ ಮಾಡಿಕೊಂಡು ದೇವಸ್ಥಾನದಲ್ಲೂ ಅಷ್ಟೇ ಫ್ರೀಯಾಗಿ ದರ್ಶನ ಮಾಡ್ಬೋದು. ಯಾವುದೇ ರೀತಿ ರಶ್ ಇರೋಲ್ಲ. ಆದರೆ ಸಂಡೇ ಟೈಮು ವೀಕ್ ಡೇಸಲ್ಲಿ ಏನಾದರೂ ಬಂದರೆ ನೀವು ಫುಲ್ಲು ರಶ್ ಇರುತ್ತೆ. ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟೊಂದು ರಶ್ ಇರುತ್ತೆ. ನೋಡಿ, ಅದೇ ವಾರಾಹಿ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂಥ ಸ್ಟ್ಯಾಚು. ನೋಡಿ, ಕಾಲು ಗಂಟ ಮಾತ್ರ ಐತೆ. ಇದು ಸಿಂಹದ ಕಾಲುಗಳು ಮಾತ್ರ ಇದೆ. ಇನ್ನು ದೊಡ್ಡದಾಗಿ ಸಿಂಹ ಮತ್ತು ದೇವಿ ಎಲ್ಲ ಇರುತ್ತೆ. ಈ ದೇವಸ್ಥಾನದ ಪಕ್ಕನೇ ಅದು ಸ್ಟ್ಯಾಚು ಕನ್ಸ್ಟ್ರಕ್ಟ್ ಆಗ್ತಾ ಇರೋದು. ನೋಡಿ, ಎಷ್ಟು ಫ್ರೀ ಆಗಿದೆ ಅಂದರೆ. ಬೇರೆ ಟೈಮಲ್ಲಿ ಏನಾದರೂ ನೀವು ಭಾನುವಾರ ಇಲ್ಲ ಅಂತಂದರೆ ಯಾವುದಾದ್ರೂ ವೀಕ್ ಡೇಸಲ್ಲಿ ವೀಕೆಂಡಲ್ಲಿ ಏನಾದರೂ ಬಂದರೆ ನೀವು ತುಂಬ ರಶ್ ಇರುತ್ತೆ. ಅಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟೊಂದು ರಶ್ ಇರುತ್ತೆ. ಮತ್ತು ದರ್ಶನನೂ ಕ್ಲೀನಾಗಿ ಮಾಡೋಕ್ಕಾಗಲ್ಲ, ಅಷ್ಟೊಂದು ರಶ್ ಇರುತ್ತೆ. ನಾವು ಕೈಕಾಲೆಲ್ಲ ತೊಳ್ಕೊಂಡು ಅಲ್ಲೇ ಹೊರಟ ತಕ್ಷಣವೇ ಗಣಪತಿ ದೇವಸ್ಥಾನ ಇರುತ್ತೆ. ಗಣಪತಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಹೊರಡ್ತೀವಿ. ನೋಡಿ, ನಾವು ಫಸ್ಟ್ ಟೈಮ್ ಬಂದಾಗ ಈ ಫುಲ್ಲು ಎಲ್ಲ ಒಂದು ಸ್ವಲ್ಪ ಖಾಲಿ ಇತ್ತು. ಕಂಬಿಗಳೆಲ್ಲ ಕಾಣ್ತಿತ್ತು. ಈಗ ಒಂದು ಚೂರು ಕಂಬಿ ಕಾಣಲ್ಲ, ಆ ಥರ ಕಾಯಿ ಕಟ್ಟವ್ರೆ. ನೋಡಿ, ಎಷ್ಟೊಂದು ಕಾಯಿ. ಇಲ್ಲಿ ಬಂದು ಏನಾದ್ರೂ ಹರಿಸ್ಕೊಂಡು ಕಾಯಿ ಕಟ್ಟಿ ಇಷ್ಟು ವಾರ ಅಂತ ಹೇಳ್ತಾರೆ. ಅಷ್ಟು ವಾರ ಬಂದು ಪೂಜೆ ಮಾಡಿದ್ರೆ ಅಂದ್ಕೊಂಡಿದ್ದಾಗುತ್ತೆ ಅನ್ನೋದೊಂದು ಪ್ರತೀತಿ. ನೋಡಿ, ಅದೇ ಕಾಟೇರಮ್ಮ ದೇವಿ ಹೊಸದಾಗಿ ನಿರ್ಮಾಣ ಆಗ್ತಾ ಇರೋದು. ಪಕ್ಕದಲ್ಲೇ ನೋಡಿ, ಅಲ್ಲಿ ಪಕ್ಕದಲ್ಲಿ ಕಾಣ್ತಾ ಇತ್ತಲ್ಲ, ಅಲ್ಲೇ ಪಕ್ಕದಲ್ಲೇ ಆಗ್ತಾ ಇರೋದು. ಬೀಗಗಳು ಅಷ್ಟೇ. ಅಕಸ್ಮಾತ್ ಏನಾದರೂ ನಿಮ್ಗೇನಾದರೂ ಪ್ರಾಬ್ಲಮ್ಗಳಿದ್ರೆ ಅದನ್ನು ಬೀಗ ಹಾಕಿದ್ರೆ ಪರಿಹಾರ ಆಗುತ್ತೆ ಅಂತ. ನೋಡಿ, ಫುಲ್ಲು ಇಲ್ಲೊಂದು ಸ್ವಲ್ಪ ಕಂಬಿ ಕಾಣ್ತೈತೆ ಅಷ್ಟೇ. ಒಳಗಡೆ ಅಂತೂ ಒಂಚೂರು ಏನು ಕಾಣಲ್ಲ, ಮರನೇ ಕಾಣಲ್ಲ, ಆ ಥರ ಕಟ್ಬಿಟ್ಟವ್ರೆ. ನೋಡಿ, ಬೀಗಗಳಷ್ಟೇ. ಬೀಗಗಳು ಎಷ್ಟೊಂದು ಬೀಗ ಐತೆ. ನೋಡಿ, ಫುಲ್ಲು ಇದು ರ್ಯಾಕ್ ಎಲ್ಲ ತುಂಬೋಗ್ಬಿಟ್ಟೈತೆ. ನೋಡಿ, ಇದು ಹಳೆ ಸ್ಟ್ಯಾಚು. ಹೊಸ ಸ್ಟ್ಯಾಚು ಇದ್ರ ಪಕ್ಕನೇ ಕಟ್ತಾ ಇದ್ದಾರೆ. ನೋಡಿ, ಒಂದು ಚೂರು ಜನ ಇರಲ್ಲ. ಫ್ರೀಯಾಗಿ ನಿಂತ್ಕೊಂಡು ನೀವು ದರ್ಶನ ಮಾಡ್ಕೊಬೋದು. ಮತ್ತು ಸುಮಾರು ಹೊತ್ತು ನಿಂತ್ಕೊಂಡು ದೇವ್ರನ್ನ ಕ್ಲೀನಾಗಿ ದರ್ಶನ ಮಾಡ್ಬೋದು. ನೋಡಿ, ತಾಯಿ ಕಾಟೇರಮ್ಮ ತಾಯಿ ನೋಡಿ ಎಷ್ಟು ಚೆನ್ನಾಗಿ ದರ್ಶನ ಮಾಡ್ಬೋದು. ಅದೇ ನೀವು ಭಾನುವಾರ ಏನಾದರೂ ಇಲ್ಲ ವೀಕೆಂಡಲ್ಲಿ ಏನಾದರೂ ಹೋದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ, ತಳ್ತಾ ಇರ್ತಾರೆ. ಮತ್ತು ತುಂಬ ರಶ್ ಇರುತ್ತೆ. ನೋಡಿ, ಫುಲ್ ಖಾಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಕಸ್ಮಾತ್ ಏನಾದರೂ ನೀವೆಲ್ಲಾದ್ರೂ ದೊಡ್ಡಬಳ್ಳಾಪುರ ಇಲ್ಲ ಅಂದರೆ ದಾಬಾಸ್ಪೇಟೆ ಆ ಕಡೆ ಎಲ್ಲಾದರೂ ಇದ್ದರೆ ಹೋಗಿದ್ದು ಬನ್ನಿ. ತುಂಬ ಪವರ್ಫುಲ್ ಟೆಂಪಲ್ಲು. ನೋಡಿ, ಎಷ್ಟೊಂದು ತೊಟ್ಲುಗಳು, ಕಾಯಿಗಳು ಎಷ್ಟೊಂದು ಕಟ್ಟಿದ್ದಾರೆ. ಇದೇ ಮೇಯ್ನ್ ವಿಗ್ರಹ, ಇದೇ ಸ್ಟ್ಯಾಚು. ಈ ಕಡೆ ದೇವಸ್ಥಾನ ಇದೆ. ಈಗ ಪಕ್ಕದಲ್ಲೇ ದೇವಸ್ಥಾನ ಮತ್ತು ಸ್ಟ್ಯಾಚು ಎರಡೂ ಕಟ್ತಾ ಇದ್ದಾರೆ. ನೋಡಿ, ಎಲ್ಲ ಬೀಗಗಳೆಲ್ಲ ಹಾಕಿರೋದು, ಅದೆಲ್ಲ ಅರ್ಕೆ ಕಟ್ಟಿರೋದೆ ಬೀಗಗಳು. ನೋಡಿ, ಫುಲ್ ಖಾಲಿ. ನೀವೇನಾದ್ರೂ ಭಾನುವಾರದ ಹೊತ್ತು ಏನಾದರೂ ಬಂದರೆ ಫುಲ್ಲು ರಶ್ ಇರುತ್ತೆ. ಮತ್ತು ಊಟದ ವ್ಯವಸ್ಥೆನೂ ಇರುತ್ತೆ, ಯಾವಾಗಲೂ ಊಟ ಸಿಗುತ್ತೆ. ಭಾನುವಾರದ ಹೊತ್ತೆಲ್ಲ ರಶ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಈ ಟೈಮಲ್ಲೆಲ್ಲ ಬಂದರೆ ನೀವು ಯಾವಾಗಲೂ ಊಟ ಇರುತ್ತೆ. ಅಲ್ಲೇ ಪಕ್ಕದಲ್ಲೇ ಅನ್ನದಾಸೋಹ ಇದೆ.
ಅಲ್ಲಿ ಹೋದರೆ ಯಾವಾಗ್ಲೂ ಊಟ ಹಾಕ್ತಾರೆ. ಮತ್ತು ಅಕಸ್ಮಾತ್ ಏನಾದರೂ ದೃಷ್ಟಿಗಿಷ್ಟಿ ಏನಾದರೂ ಆಗಿದ್ದರೆ ಇಲ್ಲಿ ದೃಷ್ಟಿಗೆ ದುಡ್ಡು ಕೊಟ್ಟರೆ ಅವರೇನೆ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗೆದುಕೊಡ್ತಾರೆ. ನೋಡಿ ಅದೇನೇ ಸ್ಟ್ಯಾಚು ಆಗ್ತಾ ಇರೋದು ಪಕ್ಕನೇ. ಈ ದೇವಸ್ಥಾನ ಮೇನ್ ದೇವಸ್ಥಾನ ಏನೈತೆ ಅಲ್ಲೇ ಪಕ್ಕನೇ ಇದೆ ನೋಡಿ. ಇದೇ ಕಾಟೇರಮ್ಮ ದೇವಿ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ಅವರ ದೃಷ್ಟಿ ತೆಗಿತಾರೆ. ಇದೆಲ್ಲ ಬೀಗಗಳು ಎಲ್ಲ ಅರ್ಕೆ ಬೀಗಗಳೇ. ಇಲ್ಲಿ ಮುಂದೆ ಹೋದ್ರೇ ನೋಡಿ ಇದೇನೆ ಕಾಯಿ ಕಟ್ಟೋದು. ಇಲ್ಲಿ ಕಾಯಿ ತಗೊಂಡು ನಾವೇನಾದರೂ ಅಂದ್ಕೊಂಡು ಕಾಯಿ ಕಟ್ಟಿ ಇಷ್ಟು ವಾರ ಅಂತ ಹೇಳ್ತಾರೆ ಅವರು, ಅಷ್ಟು ವಾರ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದು ಇಲ್ಲಿ ಪ್ರತೀತಿ ನೋಡಿ. ಇಲ್ಲೆಲ್ಲ ಫುಲ್ ಖಾಲಿ ಇತ್ತು. ನಾವು ಫಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಫುಲ್ ಖಾಲಿ ಇತ್ತು. ಮತ್ತು ಮರದಲ್ಲೂ ಸ್ವಲ್ಪ ಖಾಲಿ ಇತ್ತು. ಈಗ ಒಂದು ಚೂರು ಖಾಲಿ ಇಲ್ಲ. ಫುಲ್ಲು ಒಳಗಡೆ ಏನಾದರೂ ನೀವು ಹೋದರೆ ಫುಲ್ಲು ರೆಡ್ ಕಾಣ್ತಾ ಇದೆ. ಅದು ಫುಲ್ಲು ರೆಡ್ ಆಗಿಬಿಟ್ಟೈತೆ. ಮರನೇ ರೆಡ್ ಥರ ಕಾಣುತ್ತೆ ನೋಡಿ. ಒಂದು ಚೂರು ಖಾಲಿ ಇಲ್ಲ. ಒಂದು ರೌಂಡ್ ಹಾಕ್ತೀನಿ ಆದರೆ ಒಂದು ಚೂರು ಖಾಲಿ ಇರೋಲ್ಲ. ಒಂದೊಂದು ಸ್ವಲ್ಪ ಹತ್ರ ಮಾತ್ರ ಖಾಲಿ ಐತೆ. ಎಲ್ಲೆಲ್ಲಿ ಕಟ್ಟವ್ರೆ ಅಂತಂದರೆ ಫುಲ್ಲು ಮರದ ಮೇಲೆಲ್ಲ ಹತ್ತಿ ಕಟ್ಬಿಟ್ಟಿದ್ದಾರೆ ನೋಡಿ. ಫುಲ್ಲು ಸೆಂಟ್ರಲ್ಲೆಲ್ಲ ಕಟ್ಬಿಟ್ಟವ್ರೆ ನೋಡಿ. ಫುಲ್ ರೆಡ್ ಬರೀ ಕಾಯಿಗಳೇ ಇದೆಲ್ಲ ನೋಡಿ. ಎಷ್ಟೊಂದು ಕಟ್ಟವ್ರೆ ವಾ ನೋಡಿ. ಅದೆಲ್ಲ ನಾವು ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ಈ ಕಂಬಿ ಎಲ್ಲ ಇರಲಿಲ್ಲ, ಬರೀ ಮರಕ್ಕೆ ಮಾತ್ರ ಕಟ್ಟಿದ್ರು. ಆವಾಗ ಸ್ವಲ್ಪ ಇತ್ತು. ನಂದು ಹಳೆ ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ನೋಡಿ, ಅದರಲ್ಲಿ ಸ್ವಲ್ಪ ಮಾತ್ರ ಇತ್ತು. ಈಗ ಫುಲ್ ಎಲ್ಲ ಒಂದು ಚೂರು ಗ್ಯಾಪ್ ಬಿಡದೇ ಕಟ್ಬಿಟ್ಟವ್ರೆ. ಇದು ಹೊಸ್ದಾಗಿ ಮಾಡಿರೋದು. ನಾವು ಹೋದ ಸರಿ ಬಂದಿದ್ದಾಗ ಇನ್ನೂ ಪೇಂಟ್ ಮಾಡಿರಲಿಲ್ಲ, ಈಗೆಲ್ಲ ಪೇಂಟ್ ಮಾಡವ್ರೆ. ಆ ಮರ ಏನಿದೆ ಅದ್ರ ಮುಂದೆನೇ ಈ ಥರ ಸ್ಟ್ಯಾಚು ಮಾಡಿರೋದು ನೋಡಿ. ಇದೆಲ್ಲ ದೇವಸ್ಥಾನ ಒಳಗಡೆ ನೋಡಿ. ಫುಲ್ಲು ಕಂಪ್ಲೀಟ್ ಆಗಿಬಿಟ್ಟೈತೆ. ಮರಕ್ಕಂತ ಒಂಚೂರು ಗ್ಯಾಪ್ ಇಲ್ದಂಗೆ ಕಟ್ಟವ್ರೆ. ಇನ್ನು ಸುತ್ತ ಕಂಬಿಗಳು ಹಾಕಿರೋದ್ರಲ್ಲಿ ಕಂಬಿಗಳಲ್ಲೂ ಸುಮಾರು ಜನ ಕಟ್ಟಿದ್ದಾರೆ. ನೀವೇನಾದರೂ ಸಂಡೇ ಏನಾದರೂ ಬಂದರೆ ಸಖತ್ ರಶ್ ಇರ್ತಾರೆ. ಈ ಥರ ವರ್ಕಿಂಗ್ ಟೈಮಲ್ಲಿ ಏನಾದರೂ ಬಂದರೆ ಮಂಗಳವಾರ ಬುಧವಾರ ಆ ಥರ ಯಾವಾಗಾದ್ರೂ ಬಂದರೆ ನೋಡಿ ಇಷ್ಟು ಖಾಲಿ ಇರುತ್ತೆ. ಆರಾಮಾಗಿ ನೀವು ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ಬೋದು. ಭಾನುವಾರದ ಹೊತ್ತು ಏನಾದರೂ ಬಂದರೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ತುಂಬ ಜನ ಇರ್ತಾರೆ. ಆವಾಗ ನೀವು ಲೇಟ್ ಆಗುತ್ತೆ. ಬನ್ನಿ ಸ್ಟ್ಯಾಚು ನೋಡ್ಕೊಂಬರೋಣ. ಸ್ಟ್ಯಾಚುನು ಕಟ್ತಾ ಇದ್ದಾರೆ. ಇನ್ನು ತುಂಬ ಟೈಮ್ ಹಿಡಿಯುತ್ತೆ ಅನ್ನಿಸುತ್ತೆ ನೋಡಿ. ಪಕ್ಕನೇ ಇರೋದು ನೋಡಿ. ಎಷ್ಟು ಚೆನ್ನಾಗೈತೆ. ಫುಲ್ಲು ದೊಡ್ಡದು. ಇಲ್ಲೇನಿದೆ ಬ್ಲೂ ಪ್ರಿಂಟು ಇದೇ ಥರ ರೆಡಿ ಆಗೋದು. ಈಗ ಇಲ್ಲಿ ಪಿಕ್ಚರಲ್ಲಿ ಐತೆ ನೋಡಿ, ಇದೇ ಥರನೇ ರೆಡಿ ಆಗೋದು. ವಾರಾಹಿ ಅಮ್ಮ ಮುಂದೆ ದೇವಸ್ಥಾನ, ಹಿಂದೆಗಡೆ ಸ್ಟ್ಯಾಚು ಫುಲ್ಲು ದೊಡ್ಡದಾಗಿದೆ. 1800 ಸ್ಕ್ವೇರ್ ಫೀಟು. ಫುಲ್ಲು ದೊಡ್ಡದಾಗಿ ಕಾಣುತ್ತೆ. ರೋಡ್ ತನಕನೂ ಕಾಣುತ್ತೆ ದೇವರು, ಅಷ್ಟು ದೊಡ್ಡದಾಗಿ ಮಾಡ್ತಾಯಿದ್ದಾರೆ ನೋಡಿ. ಇನ್ನೂ ಬಿಲ್ಡ್ ಆಗ್ತಾ ಇದೆ. ಬರೀ ಕಾಲು ತನಕ ಮಾತ್ರ ಆಗಿದೆ. ಕಾಲು ತನಕನೇ ಅಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಇನ್ನು ಫುಲ್ಲು ವಿಗ್ರಹ ಏನಾದರೂ ಆದರೆ ತುಂಬ ದೊಡ್ಡದಾಗಿರುತ್ತೆ ನೋಡಿ. ಇದೇ ಅನ್ನದಾಸೋಹ ಯಾವಾಗ್ಲೂ ಇರುತ್ತೆ. ನೀವು ಸಂಜೆ ಟೈಮಲ್ಲಿ ಏನಾದರೂ ಹೋಯ್ತು ಅಂತಂದರೆ ಅಲ್ಲೇ ಯಾವಾಗಲೂ ಬಡಿಸ್ತಾ ಇರ್ತಾರೆ. ನಾವೇ ತಟ್ಟೆ ಎತ್ಕೊಂಡು ಹೋದರೆ ಅಲ್ಲೇ ಪ್ರಸಾದ ಕೊಡ್ತಾರೆ. ಅಲ್ಲಿಂದ ತಟ್ಟೆ ಎಲ್ಲ ಇಟ್ಟು ಹೋಗ್ಬೋದು. ಯಾವಾಗ್ಲೂ ಇರುತ್ತೆ. ನಾವು 2 times 3 times ಹೋಗಿದ್ದು, ಅವಾಗೆಲ್ಲ ಇತ್ತು ಪ್ರಸಾದ. ಖಾಲಿ ಏನಾಗಲ್ಲ. ನಾವು ಹೋದಾಗ ಒಂದು 6:30 7 ಗಂಟೆ ಆಗಿತ್ತು. ಆವಾಗ್ಲೂ ಇತ್ತು ಪ್ರಸಾದ. ಸ್ವೀಟು, ಅನ್ನ ಸಾಂಬಾರು ಎಲ್ಲ ಹಾಕ್ತಾರೆ. ಯಾವಾಗ್ಲೂ ಇರುತ್ತೆ ಇಲ್ಲಿ ಅನ್ನದಾಸೋಹ. ಅಲ್ಲಿಂದ ಹೊರಗಡೆ ಬಂದು ಅಲ್ಲೇ ಪ್ಲೇಟ್ ನೀರೆಲ್ಲ ಇರುತ್ತೆ, ಅಲ್ಲೇ ಪ್ಲೇಟೆಲ್ಲ ತೊಳೆದು ಅಲ್ಲೇ ಇಟ್ಟು ಹೊರಟ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮಿಸ್ ಮಾಡ್ಕೊಬೇಡಿ, ಹೋಗಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ಮತ್ತು ಲೈಟ್ ಬೆಳಕಲ್ಲಿ ಹೆಂಗೆ ಕಾಣುತ್ತೆ ಕಟೇರಮ್ಮ ಅಂತ ಅಂದ್ಬಿಟ್ಟು ಇನ್ನೊಂದು ಸರಿ ಹೋದ್ವಿ. ನಾವು ಬರೋಷ್ಟರಲ್ಲಿ ಕತ್ಲೆ ಆಗಿತ್ತು. ಇನ್ನೊಂದು ಸರಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಈಗ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ಮತ್ತು ಇಲ್ಲಿ ಬರಬೇಕಾದ್ರೆ ಟವರ್ ಸಿಗಲ್ಲ. ಅಕಸ್ಮಾತ್ ಏನಾದರೂ ನೀವು ಈ ಕಡೆ ಬಂದರೆ ದುಡ್ಡನ್ನ ಕೈಲಿ ಇಟ್ಕೊಂಬನ್ನಿ. ಯಾಕೆ ಅಂತಂದರೆ ಇಲ್ಲಿ ಫೋನ್ಪೇ ಏನು ಜಾಸ್ತಿ ವರ್ಕ್ ಆಗಲ್ಲ, ಟವರ್ ಸಿಗಲ್ಲ ನೋಡಿ. ಇದು ಈಗ ಮಾಡಿರೋ ಸ್ಟ್ಯಾಚು ತುಂಬ ಚೆನ್ನಾಗಿದೆ, ಸಕ್ಕತ್ತಾಗೈತೆ. ಅದ್ರ ಪಕ್ಕ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಲೈಟ್ ಬೆಳಕಲ್ಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ದರ್ಶನ ಎಲ್ಲ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.